ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್. ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಹುದೊಡ್ಡ ಹೊರೆ, ಆನಂದ, ಟೈಮ್ ಪಾಸು, ಭ್ರಮೆ, ಭರವಸೆ ಈ ಎಲ್ಲ ಅಂಶಗಳ ಮೂಲವೇ ನ್ಯೂಸ್ ಪೇಪರ್. ಓಕೆ, ಟೈಮ್ ಪಾಸ್, ಎಸ್ ಇಸ್ ಅ ಟೈಮ್ ಪಾಸ್. ಭರವಸೆ, ಎಸ್ ಇಟ್ ಈಸ್ ಭರವಸೆ. ಹೇಗೆ? ಇಲ್ಲಿಂದ ಕ್ವಶನ್ಸ್ ಬರುತ್ತೆ, ಐಡಿಯಾ ಬರುತ್ತೆ. PS ಎಸ್ ಸಿ ಬರ್ಬೋದು, KS ಮೇನ್ಸ್ ಬರ್ಬೋದು, IS ಮೇನ್ಸ್ ಬರ್ಬೋದು, UPSC ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಎನಿಥಿಂಗ್ ಯು ಕ್ಯಾನ್ ಡೂ ಥ್ರೂ ದಿಸ್. ಸೊ ಇಂದು ನಾನು ಫೆಬ್ರವರಿ 19 Feb 19th ಪೇಪರನ್ನು ತೆಗೆದುಕೊಂಡಿದ್ದೆ, ವಿಜಯ ಕರ್ನಾಟಕ. ಏನು ಸರ್ ನೀವು ವಿಜಯ ಕರ್ನಾಟಕ ತೊಗೊಂಡಿರಿ, ಪ್ರಜಾವಾಣಿ ತೊಗೊಂಡಿಲ್ವಾ? ಯಾರು ಹೇಳಿದ್ದು ನಿಮಗೆ? KPSC ಅವರೆಲ್ಲಾದರೂ ಅಫಿಷಿಯಲ್ ನೋಟಿಫಿಕೇಶನ್ ಹೇಳಿದಾರ ನೀವು ಪ್ರಜಾವಾಣಿ ಓದಬೇಕಂತೇಳಿ? UPSC ಅವರೆಲ್ಲಾದರೂ ಹೇಳಿದಾರ? KEದವರೆಲ್ಲಾದರೂ ಹೇಳಿದಾರೆ, ಪ್ರಕಟಣೆ ಹೊರಡಿಸಿದಾರ ಸ್ಪರ್ಧಾರ್ಥಿಗಳು ಪ್ರಜಾವಾಣಿ ಪೇಪರನ್ನೇ ಓದಬೇಕು ಅಂತ? ನೋ, ಇವೆಲ್ಲ ಮಾರ್ಕೆಟ್ ಸೆಟ್ ಮಾಡಿಬಿಟ್ಟಿದೆ ರೂಲ್ಸ್. ಇದಕ್ಕೆ ಈ ಬುಕ್ಕ ಓದಬೇಕು, ಇದಕ್ಕೆ ಈ ಬುಕ್ಕ ಓದಬೇಕು. ನೋ, ದಟ್ಸ್ ನಾಟ್ ದಿ ವೇ. KPSC ಅವರು ಎಕ್ಸಾಮ್ ಕ್ವಶನ್ ಪೇಪರ್ ತೆಗಿತಕ್ಕಂಥವ್ರು, KEದವ್ರು ಕ್ವಶನ್ ಪೇಪರ್ ತೆಗಿತಕ್ಕಂಥವ್ರು, ಅವರು ಡೈಲಿ ನಿಮ್ಮ ಥರ ನ್ಯೂಸ್ ಪೇಪರ್ ಓದಷ್ಟು ಸಮಯಾವಕಾಶ ಇರುವುದಿಲ್ಲ. ಡಿಗ್ರಿ ಪ್ರೊಫೆಸರ್ಸು ಅಥವಾ ಕಾಲೇಜ್ ಡೀನ್ಗಳು, HODಗಳು ಯಾರೊಬ್ಬರು ಕ್ವಶನ್ ತೆಗೆದು ಹೋಗ್ತಾರೆ. ಅವ್ರ ಹಿನ್ನೆಲೆಗಳು, ಅವರ ಒಂದು ಉದ್ದೇಶಗಳು ಬೇರೆ ಇರ್ತವೆ. ನೀವು ಲೈಬ್ರರಿಲಿ ಕುಂತ್ಕೊಂಡು ಓದಿದ್ದೆ ಟಿಫಿನ್ ಆದಮೇಲೆ 1 ಅವರ್ ಡೈಲಿ ಓದ್ತಿರ್ತದೆ. ಒಂದು ರೂಲ್ಸ್ ಬರೆದಿಟ್ಕೊಂಬಿಡಿ, ಶಾಂತಪ್ಪ ಸರ್ ರೂಲ್ಸು. ಯಾರಾದರೂ ಡೈಲಿ 20 ನಿಮಿಷಕ್ಕಿಂತ ಜಾಸ್ತಿ ಓದ್ತಿದ್ದೀರ ಅಂತಂದರೆ ಯು ಆರ್ ಮೇಕಿಂಗ್ ಎ ಸೆಲ್ಫ್ ಡಿಸ್ಟ್ರಕ್ಷನ್. ನಿಮ್ಮನ್ನು ನೀವು ಹೇಗೆ ಹಾಳು ಮಾಡ್ಕೊಳ್ಬೇಕಂತಂದರೆ ಡೈಲಿ 1 ಅವರ್ ಪೇಪರ್ ಓದ್ಬಿಟ್ರೆ ನಿಮ್ಮನ್ನು ನೀವು ಹಾಳು ಮಾಡ್ಕೊಳ್ತಾರೆ, ಬೇರೆ ಯಾರು ಹಾಳು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ವಿಜಯ ಕರ್ನಾಟಕ ಪತ್ರಿಕೆ ತೆಗೆದುಕೊಂಡಿದ್ದೀನಿ, ಇರಲಿ. ಸೊ ಐ ವಾಂಟ್ ಟು ಬಿ ಕಮ್ ಅಪ್ ವಿತ್ ಎ ಡಿಫ್ರೆಂಟ್. ಅಂದರೆ ನನಗೆ ಈಗ ಮಾರ್ಕೆಟಿನ ನಾರ್ಮ್ಸ್ ಇದಾವಲ್ಲ, ಆ ನಾರ್ಮ್ಸನ್ನ ಬ್ರೇಕ್ ಮಾಡಬೇಕು ಅಂತಕ್ಕಂಥದ್ದು. ಇದನ್ನು ಯಾರೋ ನಮ್ಮ ತಾತನ ಕಾಲದಿಂದ ರೂಲ್ಸ್ ಇಟ್ಬಿಟ್ಟಿದ್ದಾರೆ. ಈ ಎಕ್ಸಾಮ್ಸ್ ಅಂದರೆ ಇದೇ ಪೇಪರ್ ಓದಬೇಕು, ಇದೇ ಮ್ಯಾಗ್ಝಿನ್ ಓದಬೇಕು. ವಿ ಹ್ಯಾವ್ ಟು ಚಾಲೆಂಜ್ ಸಚ್ ಟೈಪ್ ಆಫ್ ನಾರ್ಮ್ಸ್ ಇಫ್ ಇಟ್ ಈಸ್ ನಾಟ್ ರಿಯಲಿ ವರ್ಕಿಂಗ್. ಓಕೆ ಫೈನ್, ಮುಂದಕ್ಕೆ ಹೋಗೋಣ. ವಿಜಯ ಕರ್ನಾಟಕ ಇವತ್ತು ಫೆಬ್ರವರಿ 19. ಬನ್ನಿ, ಪಲ್ಸರ್ ಬೈಕ್ ಇದೆ. ಇದು ನಮ್ಮ ಉದ್ದೇಶ ಅಲ್ಲ, ಪಲ್ಸರ್ ಬೈಕ್ ತೊಗೊಳ್ತಿರಲ್ಲಪ್ಪ, ಎಲ್ಲರೂ ವಿತಿನ್ 100 ಕಿಲೋಮೀಟ್ರಲ್ಲಿ ಹೋಗಿ. ಓಕೆ, ಸೊ ನೀವು 120 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ 108 ಆ್ಯಂಬುಲೆನ್ಸಲ್ಲಿ ಬರ್ತೀರಾ ಹಿಂದಕ್ಕೆ. ಡೋಂಟ್ ಟು ಡೂ ದಿಸ್. ಓಕೆ, ಬಂತು ಸಂಪಾದಕೀಯ. ಫಸ್ಟ್ ರೂಲ್ಸ್ ಹೇಳ್ಬಿಡ್ತೀನಿ. ಮೊದಲ ರೂಲ್ಸ್, ಸಂಪಾದಕೀಯನ ಡೈಲಿ ಓದಬಾರದು. ರೂಲ್ಸ್ ನಂಬರ್ 1 ಶುಡ್ ನಾಟ್ ಗೋ ಥ್ರೂ ಎವ್ರಿ ಡೇ ಎಡಿಟೋರಿಯಲ್. ಓಕೆ, ಇಲ್ಲೇನಿದೆ? AI ಜನರಿಗೆ ಮಿಡಿಯಲಿ. ಭಾರತ AI ಸೃಷ್ಟಿಕರ್ತನಾಗುವುದು ಮುಖ್ಯ, ವೆರಿ ಇಂಪಾರ್ಟೆಂಟ್. AI ಶುಡ್ ಬಿ ಎಥಿಕಲ್ AI ಆಗಬೇಕಂತ ಹೇಳ್ತಿದ್ದಾರೆ. ಇದನ್ನು ಓದ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಸರ್, ಸಂಪಾದಕೀಯ ಎಸ್ಪೆಷಲಿ ಹಿಂದೂ ಪೇಪರ್ ಈಸ್ ಎ ಲೆಫ್ಟಿಸ್ಟ್ ಐಡಿಯಾಲಜಿ. ಅರ್ಥ ಮಾಡ್ಕೊಳ್ಳಿ, ಎಡರಂಗದ ಕಡೆ ಚಿಂತನೆ ಇದೆ. ವಿಜಯ ಕರ್ನಾಟಕ ಯಾವ ರಂಗ ಅನ್ನೋದು, ಎಡಪಂಥನೋ ಬಲಪಂಥನೋ ಅನ್ನೋದು ಅದು ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಟ ವಿಚಾರ. ಎಲ್ಲ ಟೈಮು ಅವರು ಸರ್ಕಾರನ ಪ್ರೈಸ್ ಮಾಡಲ್ಲ, ಮಾಡಲಬಾರ್ದು ಕೂಡ. ಓಕೆ, ಬಟ್ ಯು ಆರ್ ಗೋಯಿಂಗ್ ಟು ಬಿಕಮ್ ದಿ ಪಾರ್ಟ್ ಆಫ್ ದಿ ಗೌರ್ನಮೆಂಟ್. ಹೌ ಇಟ್ ಈಸ್ ಪಾಸಿಬಲ್? ಸೊ ಎಲ್ಲ ಟೈಮು ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸ ಅಲ್ಲ. ಸೊ ದಿಸ್ ಈಸ್ ಎ ಗುಡ್. ನೆಕ್ಸ್ಟು, ಆವಿಯಾದ ಮನುಷ್ಯರು ಅಂತ ಇದು ಒಂದು ಬಾಂಬು, ವ್ಯಾಕ್ಯೂಮ್ ಬಾಂಬುಗಳು. ಈಗ ನಾವು ಒಂದು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡ್ಬಿಟ್ರೆ ಎಲ್ಲ ಏನು ಮಾಡುತ್ತೆ, ಕಸ ಎಲ್ಲವನ್ನು ಹೀರ್ಕೊಂಡ್ಬಿಡುತ್ತದೆ. ಈ ವ್ಯಾಕ್ಯೂಮ್ ಬಾಂಬ್ ಅಂದರೆ ಏನಪ್ಪ ಅಂತಂದ್ರೆ, ತುಂಬ ಅತ್ಯಂತ 3000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ಕ್ರಿಯೇಟ್ ಮಾಡಿ ಮನುಷ್ಯರನ್ನ ಕರಗಿಸ್ಬಿಡುತ್ತೆ, ಆ ಆವಿಯಲ್ಲಿ ಕರಗಿಸ್ಬಿಡುತ್ತೆ. ಅಂತಹ ಬಾಂಬು ಇಸ್ರೇಲು ಇವ್ರ ಮೇಲೆ ಹಾಕಿದೆ. ಸರ್, ಇದು ಓದಲು ರುಚಿಕರವಾದದ್ದು, ಆದರೆ ಪರೀಕ್ಷೆಗೆ ಬರಲ್ಲ. ಟೈಮ್ ಪಾಸ್ ಅಂತ ಹೇಳಿದಲ್ಲ ನಾನು ಮೊದಲು, ದಿಸ್ ಈಸ್ ಕಾಲ್ಡ್ ಟೈಮ್ ಪಾಸ್. ಸರ್, ದಿಸ್ ಈಸ್ ಎ ಇನ್ಫಾರ್ಮೇಷನ್ ಆ್ಯಂಡ್ ನ್ಯೂಸ್ ಅಷ್ಟೇ. ಇದು ಎಕ್ಸಾಮ್ಗೆ ಬರಲ್ಲ. ಆದರೂ ಒಬ್ಬರು ಬರ್ತಾರೆ, ಸರ್ ಬಂದುಬಿಟ್ರೆ 99.99% ಬರಲ್ಲ, 0.1% ಬರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀನು ಯಾಕೆ 0.1% ಟ್ರೈ ಮಾಡ್ತೀವಿ? ನಮ್ಮ ಇಡೀ HOT ಕ್ಲಾಸಲ್ಲಿ ನಾನು 99% ಯಾವ್ದು ಎಕ್ಸಾಮ್ಸಿಗೆ ಬರುತ್ತಲ್ಲ ಅದನ್ನೇ ಹೇಳ್ತಾ ಇದ್ದೀನಪ್ಪ ರಾಜವಲಿ.
ನಾನೇನು ಹೇಳಿದ್ದೀನಲ್ಲ ಜಿಯೋಗ್ರಫಿಯಲ್ಲಿ 8ನೇ ಬ್ಯಾಚಲ್ಲಿ ಜಿಯೋ ಸೈಂಟಿಸ್ಟ್ ಎಕ್ಸಾಮ್ UPSC ಕಟ್ ಕಾಪಿ ಪೇಸ್ಟ್ ಆಗಿದೆ. ಥೀಮ್ಸು ಕ್ವಶನ್ ಅಲ್ಲ, ಥೀಮ್ಸ್ ರಿಪೀಟ್ ಆಗುತ್ತೆ. ಇದು ನಾನು ಯಾವತ್ತಾದರೂ ಹೇಳಕ್ಕೆ ಸಿದ್ಧ, ಥೀಮ್ಸ್ ರಿಪೀಟ್ ಆಗುತ್ತೆ ಅಷ್ಟೇ. ನಿಮ್ಗೆ ಕ್ವಶನ್ ಪೇಪರ್ ರಿಪೀಟ್ ಆಗ್ಬೇಕಾ? ನೀವು ಅಂಗನವಾಡಿ ಸ್ಕೂಲ್ ಟೀಚರ್ಗಳು, ಅಂಗನವಾಡಿ ಸ್ಕೂಲ್ ಸ್ಟೂಡೆಂಟ್ಸಾ? ಕ್ವಶನ್ ಪೇಪರ್ ರಿಪೀಟ್ ಹಾಕಿ 10th ಸ್ಟೂಡೆಂಟ್ಸ್ ನೀವು. ಯು ಆರ್ ಗೋಯಿಂಗ್ ಟು ಬಿಕಮ್ ಆಫೀಸರ್ ಮ್ಯಾನ್, ಯು ಆರ್ ಗೋಯಿಂಗ್ ಟು ಬಿಕಮ್ ಆಫೀಸರ್. ಥೀಮ್ಸ್ ಹೇಳಿದ್ರೆ ಸಾಕು, ಒಂದು ಎಳೆ ಸಿಕ್ಕರೆ ಸಾಕು, ಓದ್ಕೊಂಡು ಹೋಗ್ತಾ ಇರಬೇಕು. ಆಯಿತಾ? ಆವಿಯಾದ ಮನುಷ್ಯರು, ಇದು ನೀವೇನು ಮಾಡ್ತೀರಾ? ಇಂಟ್ರೆಸ್ಟ್ ಕೊಟ್ಟು ಓದ್ತೀರಾ. ಎಕ್ಸಾಮ್ಸಿಗೆ ಬರುತ್ತೆ ಬರಲ್ಲ. ನಮಸ್ಕಾರ, ಭಾರತೀಯ ಅಂತರಂಗದ ಸಾರ, ಇದು ಎಲ್ಲೋ ಎಸ್ಸೆ ಎಥಿಕ್ಸಲ್ಲಿ ಬರುತ್ತೆ. ಇನ್ನೊಂದು ನಮ್ಮದೊಂದು ದೊಡ್ಡ ತಪ್ಪು ಕಲ್ಪನೆ ಐತೆ, ಇದನ್ನು ಎಕ್ಸಾಮ್ಸ್ಗೆ ಯೂಸ್ ಮಾಡ್ಬೋದು, ಅದನ್ನು ಎಕ್ಸಾಮ್ಸ್ಗೆ ಯೂಸ್ ಮಾಡ್ಬೋದು. ಎಷ್ಟಂತ ಯೂಸ್ ಮಾಡ್ತೀವಿ ಎಕ್ಸಾಮ್ಸಿಗೆ? ನೀನು 3 ವರ್ಷ ಎಕ್ಸಾಮ್ಸ್ ಓದ್ತೀಯ, ಬಟ್ ಎಕ್ಸಾಮ್ಸ್ ಬರೀ ಇರೋದು 3 ತಾಸು, ಮೇನ್ಸು ಪ್ರಿಲಿಮ್ಸ್ 2 ತಾಸು, PSAಗಳು 1.5 hour ಫಸ್ಟ್ ಪೇಪರ್. ಅದನ್ನು ಎಕ್ಸಾಮ್ಗೆ ಉಪಯೋಗಿಸ್ಬೋದು, ಇದನ್ನು ಎಕ್ಸಾಮ್ಸ್ಗೆ ಉಪಯೋಗಿಸ್ಬೋದು. ಇದು ಒಳ್ಳೆ ಕಂಟೆಂಟು. ಸರ್ ಟ್ರಿಗರ್ ಮಾಡ್ತಾರೆ ನಿಮ್ಮನ್ನು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೆ. ನಾನು ಇವನ್ನೆಲ್ಲ ಮಾಡಿಬಿಟ್ಟಿದ್ದೀನಿ ತಮ್ಮ, 7 ಮೇನ್ಸ್ ಬರೆದಿದ್ದೀನಿ, ಅರ್ಥ ಮಾಡ್ಕೊ. 7 ಮೇನ್ಸು. ನಾನು ನಿಮ್ಮ ಥರ ಇದನ್ನು ಮೇನ್ಸಲ್ಲಿ ಹಾಕೋಣ, ಅದನ್ನು ಮೇನ್ಸಲ್ಲಿ ಹಾಕೋಣ, ಕತ್ತಿ ಥರ ಬರೆದ್ಬಿಡ ನನಗೆ. ನೋ, ಹೈಲಿ ಇಂಪಾಸಿಬಲ್. ಯಾರು ಟೆಸ್ಟ್ ಸೀರೀಸನ್ನು ಇಲ್ಲಿ ಬರೆದು ಏನು ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ, ಅದಕ್ಕಿಂತ 10% ಡೌನ್ ಅಲ್ಲಿ ಮಾಡ್ತೀರ. ಅದಕ್ಕೆ ನಮ್ಮದು ಟೆಸ್ಟ್ ಸೀರೀಸ್ ಇದೆಯಲ್ಲಪ್ಪ, ಟೆಸ್ಟ್ ಸೀರೀಸಲ್ಲಿ ಏನು ಮಾಡ್ತಾಯಿದ್ವಿ? ವಿ ಆರ್ ಗೋಯಿಂಗ್ ಟು ಗಿವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಡ್ ಹೈಲ್ಡಿಂಗ್ ಟಾಪಿಕ್ಕು. ನಮ್ಮ HOT ಕ್ಲಾಸಲ್ಲಿ ನಮ್ಮ ಟೀಮ್ ಕಾಲ್ ಮಾಡುತ್ತೆ, ಅಲ್ಲಿ ವೆರಿ ಗುಡ್ಡು ಅವರೇಜ್ ಇರುತ್ತೆ. ನೀನು ಇಲ್ಲಿ ವೆರಿ ಗುಡ್ ತೊಗೊಂಡ್ರೆ ಎಕ್ಸಾಮಲ್ಲಿ ಗುಡ್ ಅಂತ ತೊಗೊಳ್ತೀವಿ. ಏನಕ್ಕೆ ಸರ್ ಅಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ? ಬಿಕಾಸ್ ಯು ಆರ್ ಅಂಡರ್ ಗೋಯಿಂಗ್ ಪ್ರೆಷರ್. ಸರ್ ಮೇಡಮ್, ಯಾರು ಮೇಡಮ್ ಇವರು? ಡಾಕ್ಟರ್ BV ಆರತಿ. ಡಾಕ್ಟರ್ BV ಆರತಿ ಮೇಡಮ್ ಅವರು ಕಾಂಪಿಟೇಟಿವ್ ಆಸ್ಪಿರೆಂಟ್ಸನ್ನು ಇಟ್ಕೊಂಡು ಬರೋದಿಲ್ಲ. ಯು ಶುಡ್ ಬಿ ಅವೇರ್ ಅಬೌಟ್ ದೀಸ್ ಥಿಂಗ್ಸ್. ಓಕೆ. ದುರ್ಗೋತ್ಸವ ನಡೆಸಲು ಸರ್ಕಾರಕ್ಕೆ ಮನಸ್ಸಿಲ್ಲವೇ? 1000% ಬರಲ್ಲ. ಓಕೆ, ಈಗ ಬಂದ್ವಿ ನೋಡಿ. ಈಗ ಮುಖ್ಯಾಂಶಗಳು. ಓದುತ್ತಿರುವರು ಶಾಂತಪ್ಪ ಕುರುಬರು. ಜೀವನದ ಜಗ್ಗಾಟಗಳನ್ನೆಲ್ಲ ಮೆಟ್ಟಿ ನ್ಯಾಯಾಧೀಶರಾದ ಜಂಜಿ ಪ್ರತಿಭೆಗಳು. ನಾಳೆ ನೀವು ಸಹ ಅಧಿಕಾರಿಗಳಾದ ಮೇಲೆ ನಿಮ್ಮ ಫೋಟೋಗಳು ಸಹ ಇದೇ ಥರ ಬಂದಾಗ ನಿಮಗೂ ಖುಷಿ, ನನಗೂ ಖುಷಿ, ನಿಮ್ಮ ಕುಟುಂಬಕ್ಕೆ ಮೊದಲೇ ಖುಷಿ, ನೀವು ಪ್ರತಿನಿಧಿಸುವಂತಹ ಸಮುದಾಯ, ಹಳ್ಳಿ, ಜಿಲ್ಲೆ, ತಾಲೂಕು ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ, ಭಾವಿಸ್ಕೊಳ್ಳಿ. ಏನು ಅಂದ್ಕೊಳ್ತೀಯೋ ಅದು ಆಗ್ತೀಯ. ಇಫ್ ಯು ಥಿಂಕ್ ಯು ಆರ್ ಎ ಗುಡ್, ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಗುಡ್. ಸೊ ನೆಕ್ಸ್ಟು ನಮ್ಮ ಪತ್ರಿಕೆಗಳಲ್ಲಿ, ಈ ಒಂದು ವಿಜಯ ಕರ್ನಾಟಕ ಪತ್ರಿಕೆ, ಪ್ರಜಾವಾಣಿ ಪತ್ರಿಕೆಗಳಲ್ಲಿ ಸಹ ನಿಮ್ಮ ಹೆಸರು, ಫೋಟೋ ರಾರಾಜಿಸಲಿ. ದಿಸ್ ಈಸ್ ದಿ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಯುವರ್ ಫಾದರ್ ಆ್ಯಂಡ್ ಮದರ್. ಮದರ್ ಡೇ ದಿವಸ ತಾಯಿ ಫೋಟೋ ಇಟ್ಟೆ, ಫಾದರ್ಸ್ ಡೇ ದಿವಸ ಫಾದರ್ ಫೋಟೋ ಇಟ್ಟೆ, ಇಡೀ ಬೇಡ ಅಂತಲ್ಲ. ಬಟ್ ದಟ್ಸ್ ನಾಟ್ ದಿ ರೈಟ್ ವೇ ಟು ಗಿವ್ ಕ್ರೆಡಿಟ್ ಟು ಯುವರ್ ಫಾದರ್ ಆ್ಯಂಡ್ ಮದರ್. Your mother is literally not aware about Mother's Day. Your father is literally not aware about Father's Day. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಹೀಗೆ. ಗುತ್ತಿಗೆದಾರರಿಗೆ DKಶಿ ಸವಾಲು. ಏನಾದರೂ ಮಾಡಿಕೊಳ್ಳಿ, ಕಮಿಷನರ್ ಆರೋಪವಿದ್ದರೆ ದೂರು ನೀಡಿ. ಕಮಿಷನ್. ಸರ್, ಸರ್ಕಾರಗಳ ರಚನೆ ಬದಲಾವಣೆ ಆಗುತ್ತೆ. ಈ ಒಂದು ಭ್ರಷ್ಟಾಚಾರ ಚುನಾವಣೆಯಿಂದ ಆರಂಭ ಆಗಿದೆ. ಈ ಚುನಾವಣಾ ಭ್ರಷ್ಟಾಚಾರ ಎಲ್ಲಿವರೆಗೂ ನಿಲ್ಲೋದಿಲ್ಲವೋ ಅಲ್ಲಿವರೆಗೂ ಕಮಿಷನ್ ನಿಲ್ಲಲ್ಲ. ಇದು ನಾನಲ್ಲ ಹೇಳಿದ್ದು, TN ಶೇಷನ್ ಹೇಳಿದ್ದಾರೆ. ಸರ್, ಬೇರಿನಲ್ಲೇ ವಿಷವಿದ್ದಾಗ ನೀವು ಹಣ್ಣಿನಲ್ಲಿ, ಚಿಗುರಿನಲ್ಲಿ, ಎಲೆಗಳಲ್ಲಿ, ಹೂಗಳಲ್ಲಿ ಅಮೃತವನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಲ್ವಾ? ಸೊ ಇದು ನಿಲ್ಲಲ್ಲ, ಇದು ಎಕ್ಸಾಮ್ಸ್ಗೆ ಬರಲ್ಲ. ಸೊ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂತಕ್ಕಂಥದ್ದು ದಟ್ ಈಸ್ ದ ಬೆಡ್ ರಾಕ್ ಆಫ್ ದಿ ಡೆಮೋಕ್ರಸಿ. ಬಸವಣ್ಣ ಹೇಳ್ತಾರೆ, ತಾಯಿ ಹಾಲು ನಂಜಾದಡೆ ಇನ್ನಾರಿಗೆ ದೂರಲ್ಲಯ್ಯ. ಓಕೆ ಸರ್, ಬೇರೆ ನಿಮ್ಮದು ವಿಷಪೂರಿತ ಆಗ್ಬಿಡುತ್ತೆ. ಸೊ ಕಮಿಷನ್ನು, BJP ಬಂದರೂ ಕಮಿಷನ್ ಇರುತ್ತೆ, JDS ಬಂದರೂ ಕಮಿಷನ್ ಇರುತ್ತೆ. ನಾಳೆ ನಂದೇ ಒಂದು ಪಕ್ಷ, ಕರುನಾಡ ಪಕ್ಷ, ನಂದೇ ಅಧಿಕಾರಕ್ಕೆ ಬಂದರೂ ಕಮಿಷನ್ ಇರುತ್ತೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಪ್ರಾಮಾಣಿಕರು, ಶಾಂತವೇರಿ ಗೋಪಾಲಗೌಡರು ಅಂಥವರು ಅಧಿಕಾರದಲ್ಲಿದ್ದರೆ, ಶಾಂತವೇರಿ ಗೋಪಾಲಗೌಡರಿಗೆ ಆಸ್ಪತ್ರೆಯಲ್ಲಿರ್ತಾರೆ,
ಸರ್ಕಾರ ಹೇಳುತ್ತಂತೆ, ಗೌಡ್ರೆ ಒಂದು ಮನೆ ತೊಗೊಳ್ಳಿ ಅಂತ ಹೇಳ್ತಾರಂತೆ. ಶಾಂತವೀರ ಗೋಪಾಲ್ ಗೌಡ್ರು ಏನು ಹೇಳ್ತಾರೆ ಗೊತ್ತಾ, ನಾವು ನೀವಾಗಿದ್ದರೆ ಕೊಡ್ರಿ ಒಂದು ಬೆಂಗಳೂರಲ್ಲಿ ಸೈಟ್ ಒಂದು ಮನೆ ಅಂತಂದ್ರೆ ಯಾರು ಬೇಡ ಅಂತ. ಶಾಂತವೀರ ಗೋಪಾಲ್ ಗೌಡ್ರು ಕರ್ನಾಟಕದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಎಲ್ಲಿವರೆಗೂ ಅವ್ನಿಗೆ ಮನೆ ಸಿಗಲ್ಲ ಅಲ್ಲಿವರೆಗೂ ನನ್ನವರಿಗೆ ಮನೆ ಬೇಡ ಅಂತ ಹೇಳ್ತಾರೆ. ಓಕೆ, ಇದು ಎಕ್ಸಾಮ್ಸಿಗೆ ಬರಲ್ಲ. ನೀವು ಓದ್ತಾ ಇದ್ದರೆ ಟೈಮ್ ಪಾಸ್. ಸಾರಿಗೆ ಸಿಬ್ಬಂದಿ ಬೇಡಿಕೆಗೆ ಭಾಗಶಃ ಅಸ್ತು ಎಕ್ಸಾಮ್ಸ್ಗೆ ಬರಲ್ಲ. ಮಾರ್ಚ್ 16ಕ್ಕೆ ರಾಜ್ಯಸಭೆ ಎಲೆಕ್ಷನ್, ವೆರಿ ಇಂಪಾರ್ಟೆಂಟ್. HYT, ಹೈ ಯೀಲ್ಡಿಂಗ್ ಟಾಪಿಕ್. ಸರ್ ಇಲ್ಲೇ ಇನ್ಫಾರ್ಮೇಷನ್ ಎಕ್ಸಾಮ್ಸಿಗೆ ಬರಲ್ಲ ಸರ್. ತಮಿಳುನಾಡು, ತೆಲಂಗಾಣ, ಪಶ್ಚಿಮ ಬಂಗಾಳ, ಬಿಹಾರ ಸೇರಿದಂತೆ 10 ರಾಜ್ಯಗಳಿಗೆ ಒಟ್ಟು 37 ರಾಜ್ಯ ಸ್ಥಾನಗಳ ಭರ್ತಿಗೆ ಮಾರ್ಚ್ 16ರಂದು ಚುನಾವಣೆ ನಡೆಯಲಿದೆ. ಚುನಾವಣಾ ಆಯೋಗ ಬುಧವಾರ. ಸರ್ ರಾಜ್ಯಸಭಾ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್, ಪ್ರೆಸಿಡೆಂಟ್ ಎಲೆಕ್ಷನ್, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಕೇಂದ್ರ ಚುನಾವಣಾ ಆಯೋಗ ಅಂಡರ್ ಆರ್ಟಿಕಲ್ 324. ಸೊ ಇಲ್ಲಿ ರಾಜ್ಯಸಭಾ ಚುನಾವಣೆ ಯಾವ ರೀತಿ ನಡೀತಪ್ಪ ಅಂತಂದರೆ, ಇಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ವೇಸ್ಟ್. ಏನು ಸಾರ್ ವೇಸ್ಟ್ ಅಂತ? ಹೌದ್ರಿ, ಇದು ಬೇಸಿಕ್ ಆಫ್ ದಿ ಪೊಲಿಟಿ. ಗಂಗಾಧರ ಬುಕ್ಕಲ್ಲಿ ಕೊಟ್ಟಿದೆ, ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಕೊಟ್ಟಿದೆ. ನೀವೇನು ಮಾಡ್ತಾ ಇದ್ದೀರಾ? ಇದನ್ನು ರಾಜ್ಯಸಭೆ ಎಲೆಕ್ಷನ್ ಇದು ಬರಲ್ಲ ಎಕ್ಸಾಮ್ಸ್ಗೆ. ಎಕ್ಸಾಮ್ಸ್ಗೆ ಬರುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ನೋಟ್ ಡೌನ್ ಮಾಡ್ಕೊಳ್ಳಿ. ಏನಪ್ಪ, ಯಾವ ರಾಜ್ಯದಿಂದ ಎಷ್ಟು ಜನ ರಾಜ್ಯಸಭಾ ಸದಸ್ಯರು ಸೆಲೆಕ್ಷನ್ ಆಗ್ತಾರೆ, ಕರ್ನಾಟಕದಿಂದ ಎಷ್ಟು ಜನ ರಾಜ್ಯಸಭೆ ಎಕ್ಸಾಮ್ಸಿಗೆ ಬರುತ್ತೆ. ಓಕೆ ಸರ್, ಜನಸಂಖ್ಯೆ ಆಧಾರದ ಮೇಲೆ ರಾಜ್ಯಸಭಾ ಸೀಟುಗಳನ್ನು ನಾವು ನಿಗದಿ ಮಾಡಿದ್ದೀವಿ. ಇದರಿಂದ ಒಬ್ಬರಿಗೆ ಅನ್ಯಾಯ ಆಗುತ್ತೆ. ಯಾರಿಗೆ ಅಂದರೆ ತ್ರಿಪುರ, ಸಿಕ್ಕಿಮು, ಮೇಘಾಲಯ, ಮಣಿಪುರ, ಅವ್ರು ಒಬ್ಬರು ಇಬ್ಬರು ಇರ್ತಾರೆ. UP ಯಲ್ಲಿ 10 ಜನ ಇರ್ತಾರೆ. ಸೊ UP ವಾಯ್ಸ್ ಬಲವಾಗುತ್ತೆ, ತ್ರಿಪುರ ವಾಯ್ಸ್ ಹೋಯ್ತು. ಸರ್ ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಮೆಥಡಾಲಜಿ. ನೀವು ಇದನ್ನೇ ಓದ್ಕೊತಿದ್ರೆ ಲಾಭ ಇಲ್ಲ. ಓಕೆ, ಮಹಾರಾಷ್ಟ್ರದಲ್ಲಿ 5% ಮುಸ್ಲಿಂ ಮೀಸಲು ರದ್ದು. ಎಕ್ಸಾಮ್ಸ್ ಇಂಪಾರ್ಟೆಂಟ್. ಇದು ಬರಲ್ಲ ರೀ. ಏನು ಬರುತ್ತೆ ಗೊತ್ತಾ? ಇಂದಿರಾ ಸಹಾನಿ ಕೇಸ್ ಬರುತ್ತೆ ಎಕ್ಸಾಮ್ಸ್ಗೆ. ಬಾಲಾಜಿ ಬರುತ್ತೆ. ಓಕೆ, ತದನಂತರದಲ್ಲಿ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಎಕ್ಸಾಮ್ಸಿಗೆ ಬರುತ್ತೆ. ಎಕಾನಮಿಕಲಿ ವೀಕರ್ ಸೆಕ್ಷನ್ ಅಂಡರ್ ಆರ್ಟಿಕಲ್ 46, 47, 103 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ನೋಟ್ ಡೌನ್ ಮಾಡ್ಕೊಳ್ಳಿ. ಕೆರೆಗಳ ಬಫರ್ ಝೋನ್ ಕಡಿತ ಜಾರಿ ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್ ಆ್ಯಂಗಲ್ ಇದು ಇಂಪಾರ್ಟೆಂಟ್. ಬಫರ್ ಝೋನ್ ಕಡಿಮೆ ಮಾಡ್ತಾರೆ ಅಂತಂದರೆ ನೀವು ಕೆರೆಗಳ ಪ್ಲೇಸ್ನ ಆಕ್ಯುಪೈ ಮಾಡ್ಕೊಳ್ತೀರಾ. ಈಗ ನಮಗೆಲ್ಲ ಗೊತ್ತಿದೆ, ಒಂದು ವರದಿ ಪ್ರಕಾರ ಬಹುತೇಕ ಬೆಂಗಳೂರಿನ ಮೋರ್ ದೆನ್ 50% MLAಗಳು ರಿಯಲ್ ಎಸ್ಟೇಟ್ಗಳಿಂದ ಬಂದಿದ್ದಾರೆ. ರಿಯಲ್ ಎಸ್ಟೇಟ್ನವ್ರಿಗೆ ನೀವು ಕೆರೆಗಳನ್ನು ಕೊಟ್ಟರೆ ಏನು ಮಾಡ್ತಾರೆ? ಗುಳುಂ ಸ್ವಾಹ ಮಾಡ್ತಾರೆ. ಬಫರ್ ಝೋನ್ನ ಕಡಿಮೆ ಮಾಡ್ತಿದ್ದೀರಾ ಅಂದರೆ ಕೆರೆಗಳ ಪ್ಲೇಸನ್ನು ನೀವು ನುಂಗ್ತಾ ಇದ್ದೀರಾ. ಅವಾಗ ಏನಾಗುತ್ತೆ? ಕೆರೆಗಳು ಹೋಯ್ತು, ಐಲ್ಯಾಂಡ್, ಹೀಟ್ ಐಲ್ಯಾಂಡ್ ಕಾನ್ಸೆಪ್ಟ್ ಬರುತ್ತೆ. ರಾಮ್ಸಾರ್ ತಾಣ ಕೊಟ್ಟರು ಏನಿಲ್ಲ, ಭೀಮ್ಸಾರ್ ತಾಣ ಕೊಟ್ಟರು ಏನಿಲ್ಲ. ಶೃಂಗದಲ್ಲಿ ಚೀನಾ ಡಾಗ್ ವಿವಾದ ಇದು ಬರಲ್ಲ. ಶೃಂಗ ಮುಂದೆ ಹೇಳ್ತೀನಿ. ಇಂದಿನಿಂದ ಸಫಾರಿ ಪುನರಾರಂಭ. ಬಂಡೀಪುರ, ನಾಗರಹೊಳೆ ನಿಯಂತ್ರಣ ಸವಾರಿ. ಸರ್ ಬಂಡೀಪುರ ಎಕ್ಸಾಮ್ಸ್ ಇಂಪಾರ್ಟೆಂಟ್, ನಾಗರಹೊಳೆ ಎಕ್ಸಾಮ್ಸ್ ಇಂಪಾರ್ಟೆಂಟ್, ಅಲ್ಲಿ ಕಂಡುಬರುವ ಟ್ರೈಬಲ್ಸ್ ಇಂಪಾರ್ಟೆಂಟ್, ಅಲ್ಲಿ ಕಂಡು ಬರ್ತಕ್ಕಂತಹ ನದಿಗಳ ಎಕ್ಸಾಮ್ಸ್ ಇಂಪಾರ್ಟೆಂಟ್, ಅಲ್ಲಿ ಕಂಡು ಬರ್ತಕ್ಕಂತಹ ಅದು ಹುಲಿ ಸಂರಕ್ಷಿತ ತಾಣವೇ ಅಥವಾ ಬರೀ ರಾಷ್ಟ್ರೀಯ ಉದ್ಯಾನವನವೇ. ಈಗ ಬನ್ನೇರುಘಟ್ಟಿದೆ, ದಟ್ಸ್ ನಾಟ್ ಎ ಟೈಗರ್ ರಿಸರ್ವ್, ದಟ್ಸ್ ಎ ನ್ಯಾಷನಲ್ ಪಾರ್ಕ್. ಎಕ್ಸಾಮ್ಸಿಗೆ ಬರುತ್ತೆ. ಫಿಕ್ಸ್ ಇವೆಲ್ಲ 100% ಎಕ್ಸಾಮ್ಸಿಗೆ ಬರುತ್ತೆ. ಓಕೆ, ಪ್ರವಾಸೋದ್ಯಮ ದೃಷ್ಟಿಯಿಂದ ನಿರ್ಧಾರ ಎಂದ ಕಂಡ್ರೆ. ಓಕೆ, ದಟ್ಸ್ ಫೈನ್, ಇದು ಎಕ್ಸಾಮ್ಸಿಗೆ ಬರುತ್ತೆ. ಬಟ್ ಈ ಥರ ಬರಲ್ಲ. ನೆಕ್ಸ್ಟು ಅಡ್ವರ್ಟೈಸ್ಮೆಂಟು, ಇದು ಎಕ್ಸಾಮ್ಸಿಗೆ ಬರಲ್ಲ. ಅಡ್ವರ್ಟೈಸ್ಮೆಂಟ್ಸು ನಿಮಗೆ ಗೊತ್ತಿರಲಿ. ರಾಜ್ಯ ಶಿಕ್ಷಕರಿಗೆ ಸುಸ್ತು ಹೊಡಿಸುತ್ತಿರುವ ಸ್ಯಾಟ್ಸ್. ಇವತ್ತು ಶಿಕ್ಷಕರು ಎಕ್ಸಾಮ್ಸಿಗೆ ಬರಲ್ಲ. ಇದು ಎಕ್ಸಾಮ್ಸಿಗೆ ಬರಲ್ಲ, ಸುಮ್ಮನೆ ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ. ಶಿಕ್ಷಕರು ಜನಸಂಖ್ಯೆ ಮಾಡ್ತಕ್ಕಂಥದ್ದು, ಒಳ ಮೀಸಲಾತಿ, ಹೊರ ಮೀಸಲಾತಿ ಸಮೀಕ್ಷೆಗಳು ಮಾಡೋಕ್ಕೆ ಹೋಗ್ತಕ್ಕಂತಹ ಅಂಕಿ ಅಂಶಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿ ಪರಿವರ್ತನೆ ಆಗಿಬಿಟ್ಟಿದ್ದಾರೆ. ಇದು ದುರಂತ. ಶಿಕ್ಷಕರನ್ನು ನಾವು ಈ ಥರ ಉಪಯೋಗಿಸುವಂಥದ್ದಲ್ಲ, ಇದು ದುರಂತ ಅಂತ ಭಾವಿಸ್ತೀನಿ. ನಾವೇನಿಲ್ಲ ಶಿಕ್ಷಣ ವ್ಯವಸ್ಥೆಯನ್ನು ಭ್ರಷ್ಟ ಮಾಡಿಬಿಟ್ರೆ ಇಡೀ ದೇಶ ಭ್ರಷ್ಟ ಆಗಿಬಿಡುತ್ತೆ, ದೇಶಕ್ಕೆ ಭವಿಷ್ಯ ಇಲ್ಲ ಅಂತೇಳಿ ಅಬ್ರಹಾಂ ಲಿಂಕನ್ ಹೇಳ್ತಾ ಇದ್ದಾರೆ. ಓಕೆ, ವೆರಿ ಅನ್ಫಾರ್ಚುನೇಟ್. ಸೊ ಇದು ಎಕ್ಸಾಮ್ಸಿಗೆ ಬರಲ್ಲ. ಇದು ನ್ಯೂಸು. ಓಕೆ, ನೆಕ್ಸ್ಟು ಸಚಿವರ ಮನೆ ಮುಂದಿನ ಭಾರೀ ಮರ ತರು. ಇದು ನ್ಯೂಸು. ಕೈದಿಗಳಿಗೆ NDPS ಪರೀಕ್ಷೆಗೆ
ನಿರ್ಧಾರ. ಓಕೆ. ಒಕ್ಕೂಟ ವ್ಯವಸ್ಥೆ ಬಲವರ್ಧನೆಗೆ ಸಂವಿಧಾನ ತಿದ್ದುಪಡಿ ಅಗತ್ಯ. ಈ ಅಣ್ಣ MK ಸ್ಟಾಲಿನ್ ಅಣ್ಣ ಇದಾನಲ್ಲ, ತನಗೆ ಪ್ರಾಬ್ಲಮ್ ಆಗ್ತಿದೆ, ಅದಕ್ಕೆ ಒಕ್ಕೂಟ ವ್ಯವಸ್ಥೆನ ತಿದ್ದುಪಡಿ ಮಾಡ್ಬೇಕಂತಾರೆ. ದ್ಯಾಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಎಸ್, ಫೆಡರಲ್ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸರ್ಕಾರಿ ಆಯೋಗ, 263 ಅಂತಾರಾಜ್ಯ ಒಂದು ಮಂಡಳಿ, ತದನಂತರದಲ್ಲಿ ನಮಗೆ ನದಿ ವಿವಾದ 262 ನದಿ ವಿವಾದ ಪರಿಹಾರ ಮಂಡಳಿಗಳು. ಓಕೆ. ಇದಾದ ನಂತರದಲ್ಲಿ SR ಬೊಮ್ಮಾಯಿ ಪ್ರಕರಣ, ಅಲ್ಲಿ ಕಂಡು ಬರ್ತಕ್ಕಂಥ ಗೈಡ್ಲೈನ್ಸ್ಗಳು, ಸರ್ಕಾರಿ ಆಯೋಗ ಅದರ ಶಿಫಾರಸ್ಸುಗಳು, ಪುಂಚಿ ಆಯೋಗ ಅದರ ಶಿಫಾರಸ್ಸುಗಳು ಓದ್ಕೊಳ್ರಿ ರೀ. ಒಕ್ಕೂಟ ವ್ಯವಸ್ಥೆಗೆ ಕ್ವಶನ್ ಕೇಳ್ತಾ ಇದ್ದೀನಿ ಈಗ. ಓಕೆ, ಕ್ವಶನ್ ಕೇಳ್ತಾ ಇದ್ದೀನಿ. ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಇಂಡಿಪೆಂಡೆಂಟ್ ಜುಡಿಷರಿ ಬೇಕು ಅಂತ ಹೇಳ್ತಾರೆ. ಒಕ್ಕೂಟ ವ್ಯವಸ್ಥೆ ಯಾಕೆ ಬೇಕು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. 90% ಸ್ಟೂಡೆಂಟ್ಸು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿದ್ದಾನೆ ಕ್ವಶನ್, ಅವ್ರಿಗೆ ಆನ್ಸರ್ ಮಾಡಲ್ಲ. ಯಾಕೆ ಮಾಡಲ್ಲ? ಅವ್ರಿಗೆ ಗೊತ್ತಿರಲ್ಲ, ಗೊತ್ತಿದ್ರು ಕಾಮೆಂಟ್ ಮಾಡೋಷ್ಟು ಪುರ್ಸೊತ್ತಿರಲ್ಲ. ಏನಕ್ಕೆ ಪುರ್ಸೊತ್ತಿಲ್ಲ? ಅವ್ರು ಸಮಿಟಲ್ಲಿ ಚೀಫ್ ಗೆಸ್ಟ್. ಓಕೆ, ಅದಕ್ಕೆ ಅವರಲ್ಲೆಲ್ಲ ಅಟೆಂಡ್ ಆಗ್ತಾರೆ. ಮ್ಯಾಕ್ರಾನು, ಮೋದಿ ಇವರೆಲ್ಲ ಇವ್ರ ಜೊತೆನೇ ಮೀಟಿಂಗ್ ಮಾಡೋದು, ಈ ಕಾಂಪಿಟೇಟಿವ್ ಹಾಸ್ಪಿಟಲ್ ಜೊತೆ. ಅದಕ್ಕೆ ಟೈಮ್ ಇಲ್ಲ. ನಮ್ಮಂಥ ನರಮನುಷ್ಯರು, ನರಪಿಳ್ಳೆಗಳಿಗೆ ಕ್ವಶನ್ ಮಾಡ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಟೈಮ್ ಇಲ್ಲ. ವೆರಿ ಅನ್ಫಾರ್ಚುನೇಟ್. ಬೇಡ. ನೋಡಪ್ಪ, ಅನ್ವಾಂಟೆಡ್ ಎಷ್ಟಿದಾವೆ ಅಂತ ತಿಳ್ಕೊ. ಇದು ನ್ಯೂಸು, ಇದು ಬರಲ್ಲ ಎಕ್ಸಾಮ್ಸಿಗೆ, ಇದು ಎಕ್ಸಾಮ್ಸಿಗೆ ಬರಲ್ಲ, ಇದು ಎಕ್ಸಾಮ್ಸಿಗೆ ಬರಲ್ಲ. ರಾಮ್ಜಿ ವಿರುದ್ಧ ಕಾಂಗ್ರೆಸ್ ಸಮಾವೇಶ. ಸರ್, ರಾಮ್ಜಿ ಮೂಲಭೂತ ಅಂಶಗಳನ್ನು ತಿಳ್ಕೊಳ್ಳಿ. ಹೇಳಿದ್ದೀನಿ 125 days, 60-40. ಸರಿ, ಏನು ಸರ್ 60-40 ಅಂತ? ನಾನು ಆಲ್ರೆಡಿ ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ. ನೀವು ಮತ್ತೆ 60-40 ಏನಂತ ಕೇಳಿದೆ ಅಂದರೆ ನೀನು ನನ್ನ ವೀಡಿಯೋ ಕರೆಕ್ಟಾಗಿ ನೋಡಿಲ್ಲ, ನಿನಗೆ ರಾಮ್ಜಿ ಬಗ್ಗೆ ಗೊತ್ತಿಲ್ಲ. ಓಕೆ. ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಸೆಂಟ್ರಲೈಸ್ಡ್ ಪ್ಲ್ಯಾನು. ನರೇಗಾ ಡಿಸೆಂಟ್ರಲೈಸ್ಡು, ಅದು ಸೆಂಟ್ರಲೈಸ್ಡು. ಸೊ ಕೇಂದ್ರ ಸರ್ಕಾರ ಹೇಳುತ್ತೆ ಇಂಥ ಏರಿಯಾಗಳಲ್ಲಿ ನೀನು ವರ್ಕ್ ಮಾಡಬೇಕಂತ ಹೇಳುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಅಗ್ರಿಕಲ್ಚರ್ ಪೀಕ್ ಸೀಸನ್ಸಲ್ಲಿ ನೋ ವರ್ಕ್, ರಾಮ್ಜಿ ವರ್ಕ್ಸ್. ಇದು ಫೀಚರಪ್ಪ ರಜವಲಿ. ಶಿವಾಜಿ ಹಿಸ್ಟರಿ ಆ್ಯಂಗಲಿಂದ ಓದಿ, ಪ್ರೆಸೆಂಟ್ ಓದಬೇಡಿ. ಅಥವಾ ಯಾವುದೇ ಪಕ್ಷದ ಪರವಾಗಿ ಶಿವಾಜಿನ ಓದಬೇಡಿ. ನಂದು ಯಾರ ಪಕ್ಷಪ್ಪ? ನಂದೊಂದು ಪಕ್ಷ ಇದೆ. ಯಾವ ಪಕ್ಷ? ಕಾಂಪಿಟೇಟಿವ್ ಓದ್ತಾರಲ್ಲ ಅವ್ರದ್ದೊಂದು ಪಕ್ಷ. ನಂದು UPSC ಪಕ್ಷ, KPSC ಪಕ್ಷ, KA ಪಕ್ಷ ನಂದು. ಓಕೆ. ಶಿವಾಜಿ ಮಹಾರಾಜ್ ಎಕ್ಸಾಮ್ಸ್ಗೆ HYT, ಈಸಿ HYT, ನೋ ಡೌಟ್ ಇನ್ ದಟ್. ವೇತನಕ್ಕೆ ಹಣವಿಲ್ಲ, ಪರಿಹಾರ ಎಲ್ಲದು. ನಮ್ಮ ಅಪ್ಪನಿಗೂ ಬರಲ್ಲ, ಇದೂ ಬರಲ್ಲ, ಇದೂ ಬರಲ್ಲ, ಇದೂ ಬರಲ್ಲ, ಇದೂ ಬರಲ್ಲ, ಇದು ಅಂತೂ ಮೊದಲೇ ಬರಲ್ಲ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಗ್ರಹಣ, ಹತ್ತಲು ಬೇಕಿದೆ ಅನುದಾನದ ಇಂಧನ, ಬೇಕಿದೆ ಭೂ ಸ್ವಾಧೀನದ ಬೆಂಬಲ, ಬರಲ್ಲ. ಕನ್ನಡ ಶಾಲೆಗಳ ಬಲವರ್ಧನೆಗೊಳಿಸಿ CM ಸಿದ್ದರಾಮಯ್ಯ ಅವರಿಗೆ ಪ್ರಾಧಿಕಾರದ ಅಧ್ಯಕ್ಷ ಬಿಳಿ ಮೇಲೆ ಪತ್ರ. ಎಕ್ಸಾಮ್ಸ್ಗೆ ಬರಲ್ಲ. ನಿಮಗೆ ಗೊತ್ತಿರಲಿ, ನಾನು UPSC ಕನ್ನಡ ಮೀಡಿಯಮ್ ಕ್ಲಿಯರ್ ಮಾಡೋದು ಭಾಳಷ್ಟು ಜನ ಕೇಳಿದರು, ಸರ್ ನೀವು ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಆಗ್ತಾರೆ ಏನು ಹೇಳ್ತೀರ? ಯೂಶ್ವಲ್ ನಾನು ಬೇಡ ಅಂತ ಹೇಳ್ತೀನಿ. ಏನಕ್ಕೆ ಕನ್ನಡದಲ್ಲಿ ಮೆಟೀರಿಯಲ್ಸ್ ಇಲ್ಲ, ಕನ್ನಡದಲ್ಲಿ ಬುಕ್ಸ್ ಇಲ್ಲ. ಕನ್ನಡ ಶಾಲೆಗಳಲ್ಲಿ ನಾನು ಓದ್ಕೊಂಬಂದೀನಿ ನೋಡಿ. 100% ಹೇಳ್ತೀನಿ, ನಾನು ಹೇಳ್ತಕ್ಕಂಥ ಮಾತು ಕನ್ನಡ ಶಾಲೆ ಓದಿದ್ರೆ ತುಂಬ ಅನುಭವ ಆಗುತ್ತೆ. ಸರ್ ಟಿಲ್ 8th ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾರೋ ಅವರ ಇಂಗ್ಲೀಷ್ ಕಮೆಂಡೇ ಬೇರೆ, ನಮ್ಮ ಕಮೆಂಡೇ ಬೇರೆ. ಸರ್ ಇವತ್ತು ಕನ್ನಡ ಶಾಲೆಗಳು ಯಾರು ಹೋಗ್ತಾರೆ ಸರ್ ಹೇಳಿ ಸರ್ ನೀವೇ? ಬಡವರ ಮಕ್ಕಳು, ರೈತರ ಮಕ್ಕಳು, ಶ್ರಮಿಕರ ಮಕ್ಕಳು, ದುರ್ಬಲರ ಮಕ್ಕಳು ಹೋಗ್ತಿದ್ದಾರೆ. ಯಾಕೆ ಸರ್? ಅವರೆಲ್ಲ ಬರೀ ಕನ್ನಡ ಮೀಡಿಯಮ್ ಓದಕ್ಕೆ, ಬರೀ ಉಳ್ಳವರೆಲ್ಲ ಇಂಗ್ಲೀಷ್ ಮೀಡಿಯಮ್ ಹೋಗ್ತಾರೆ. ಈ ಒಂದು ಭಾರತದಲ್ಲಿ ಕಂಡು ಬರ್ತಕ್ಕಂಥ ಶೈಕ್ಷಣಿಕ ಸಮಾನತೆ ಎಲ್ಲೂ ಇಲ್ಲ. ಅಷ್ಟು ಅಸಮಾನತೆ ಇದೆ ಇಲ್ಲಿ. ಸೊ ನನ್ನ ಪ್ರಕಾರ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲೀಷನ್ನು ಕಳಿಸ್ಬೇಕು. ಏನಕ್ಕೆ ಅಂತಂದರೆ ಇವತ್ತು ನೀವು ನಾಳೆ KPSC ಬರ್ತಾರಲ್ಲಪ್ಪ, KPSC ಎಕ್ಸಾಮ್ ಅವ್ರು ಏನು ಹೇಳಿದ್ದಾರೆ? ಕನ್ನಡ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷ್ ಓದಿ ಅಂತ ಹೇಳಿದ್ರೆ ಹೊರತು ಇಂಗ್ಲೀಷ್ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಕನ್ನಡ ಓದಿ ಅಂತ ಹೇಳಿಲ್ಲ. ಯಾಕೆ? ಯಾಕಂದರೆ ಇಂಗ್ಲೀಷಲ್ಲೇ ಕ್ವಶನ್ ಪೇಪರ್ ತಯಾರಾಗೋದು. ಸೊ ಈ ಮಾದರಿಯ ಮಲತಾಯಿ ಧೋರಣೆಯನ್ನು ಅನುಭವಿಸ್ತಕ್ಕಂಥವ್ರು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು. ಎಷ್ಟು ಮುಜುಗರ ಆಗುತ್ತೆ ಗೊತ್ತಾ ನಮಗೆ, ಕನ್ನಡದಲ್ಲಿ ಓದಿ ಬಂದಿದ್ದೀವಲ್ಲ. ಓಕೆ. ಸೊ ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತೀನಿ, ಕನ್ನಡ ಭಾವದ ಭಾಷೆ ಆಗಬಾರ್ದು ಸ್ವಾಮಿ, ಅನ್ನದ ಭಾಷೆ ಆಗಬೇಕದು. ಅವಾಗ ಫಸ್ಟ್ ಕನ್ನಡಿಗರು ಉಳ್ಕೋಬೇಕಪ್ಪ ರಜಾ. ಫಸ್ಟ್ ಕನ್ನಡಿಗರು ಉಳ್ಕೊಂಡ್ರೆ ಕನ್ನಡ ಉಳಿಯುತ್ತೆ. ಫಸ್ಟ್ ನಾನು ಬದುಕಬೇಕು, ನಾನು ಬದುಕಿದ್ರೆ ನಾನು ಕನ್ನಡ ಉಳಿಸ್ತೀನಿ. ನಾನೇ ಬದುಕಿಲ್ಲ ಅಂತಂದರೆ ನಾನು ಹೆಂಗೆ ಕನ್ನಡ ಉಳಿಸ್ಲಿ? ದಟ್ಸ್ ವಾಟ್. ಸೊ ಇದ್ರ ಬಗ್ಗೆ ಜಾಸ್ತಿ ಓಪನ್ ಆಗಿ ಮಾತಾಡೋಕ್ಕೂ ಆಗಲ್ಲ. ಭೀಮದಿಂದ ಶಿವಾಯಿ ಹೊಸ ಆಭರಣ ಸಂಗ್ರಹ. ಬಹುಶಃ ಈ ಭೀಮ್ ಜ್ಯುವೆಲರ್ಸ್ನವರು ಇವರಿಗೆ ದುಡ್ಡು ಕೊಟ್ಟು ಹಾಕ್ಸಿರ್ಬೋದು ನೋಡಿ. ಭೀಮಾ ಜ್ಯುವೆಲರ್ಸ್ ಅವರು ಪ್ರೈವೇಟ್ ಕಂಪನಿ,
ಇದು ಇವರಿಗೆ ನ್ಯೂಸ್ ಬೇಡ ಅಂದರೆ ಇದನ್ನು ಪೇಯ್ಡ್ ನ್ಯೂಸ್ ಅಂತಾರೆ ಗೊತ್ತಿಲ್ಲ, ನಾನು ಸುಮ್ಮನೆ ಅಜ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಇವರು ಭೀಮ್ನವ್ರು ಮಾಡಿದ್ದಾರೆ, ಇದು ಎಕ್ಸಾಮ್ಸ್ ಬರಲ್ಲ, ಇದು ಎಕ್ಸಾಮ್ಸಿಗೆ ಬರಲ್ಲ. ಇವೆಲ್ಲ ಬಿಡಿ, ಇವರೆಲ್ಲ ಪೇಯ್ಡ್ ನ್ಯೂಸ್. ಇವೆಲ್ಲ ನ್ಯೂಸ್ ಫಸ್ಟ್ ಸಂಸ್ಥೆ, ಭೀಮಾ ಜ್ಯುವೆಲರ್ಸ್, ಇವರೆಲ್ಲ ನ್ಯೂಸ್ ಹಾಕ್ಸಿದ್ದಾರೆ, ಪೇಯ್ಡ್ ನ್ಯೂಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಪ್ಪ. ಎಕ್ಸಾಮ್ಸಿಗೆ ಬರಲ್ಲ, ಇದು ಎಕ್ಸಾಮ್ಸಿಗೆ ಬರಲ್ಲ. ನೋಡಿ, ಭೂ ಭರ್ತಿ ಘಟಕಗಳಲ್ಲಿ ತ್ಯಾಜ್ಯ ವಿಲೇವಾರಿಗಡ್ಡು. ನೋಡಿ ಕ್ವಶನ್ಸ್ ಏನು ಬರುತ್ತಂದರೆ, ನಗರಗಳ ತ್ಯಾಜ್ಯ, ಪ್ಲಾಸ್ಟಿಕ್ ವೇಸ್ಟ್ ರೂಲ್ಸ್, ಸಾಲಿಡ್ ವೇಸ್ಟ್ ರೂಲ್ಸ್, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ, ಗಾರ್ಡನ್ ಸಿಟಿದು ಗಾರ್ಬೇಜ್ ಸಿಟಿ, ಅದು ಎಕ್ಸಾಮ್ಸಿಗೆ ಬರುತ್ತೆ. ಇದಲ್ಲ, ಓಕೆ, ಇದು ಬರಲ್ಲ. ಪತ್ನಿಯ ಕೊಂದ ಇಸ್ರೋ ನಿವೃತ್ತ ನೌಕರ, ಇವರು ಏನು ಗೊತ್ತಾ, ಇವರು ವಿದ್ಯಾವಂತರು, ಬುದ್ಧಿವಂತರು ಅಲ್ಲ. ಅದಕ್ಕೆ ಹೇಳ್ತೀನಿ, ನಾವು ದೇವ್ರಿಗೆ ಬೇಡ್ಕೋಬೇಕಾದ್ರೆ ನಮ್ಮ ದೊಡ್ಡವ್ರು ಹೇಳ್ತಾರೆ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಹೇಳ್ತಾರೆ. ಬರೀ ವಿದ್ಯೆ ಕೊಟ್ಟರೆ ಹಿಂಗಾಗುತ್ತೆ ಸಮಸ್ಯೆ. ಓವರ್ ಥಿಂಕಿಂಗ್ ಇದು ಓವರ್ ಥಿಂಕಿಂಗ್, ಅರ್ಥ ಆಯ್ತಾ? ಇದು ಕಾನೂನಿನ ದೃಷ್ಟಿಯಲ್ಲಿ ಕೊಲೆ, ನೈತಿಕ ದೃಷ್ಟಿಯಲ್ಲಿ ಇದು ಸಂಪೂರ್ಣ ಕೊಲೆ ಅಂತ ಅನ್ನೋಕ್ಕೂ ಆಗಲ್ಲ. ಕನ್ಸರ್ನ್, ಟೂ ಮಚ್ ಕನ್ಸರ್ನ್, ಎನಿಥಿಂಗ್ ಇಸ್ ಟೂ ಮಚ್ ಈಸ್ ಎ ಬ್ಯಾಡ್. ಓಕೆ, ನೆಕ್ಸ್ಟ್ ಅದೆಲ್ಲ ಸುಮ್ಮನೆ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ರೀ, ಇವೆಲ್ಲ ನಾನು ಡಿಸ್ಕಸ್ ಮಾಡಬಾರ್ದು, ಸುಮ್ಮನೆ ಜಸ್ಟ್ ಹೇಳ್ತೀನಿ. ಇವೆಲ್ಲ ಬರಲ್ಲ. ಓಕೆ, ಅನ್ವಾಂಟೆಡ್. ಈಗ ನೋಡಪ್ಪ, ಶೃಂಗದಲ್ಲಿ ಖಾಸಗಿ ಪ್ರಮಾದ ಬೇಡ. ಚುನಾವಣಾ ಆಯೋಗವು ಬಾಂಗ್ಲಾ ಆಯೋಗದಿಂದ ಪಾಠ ಕಲಿಯಲಿ. ಸರ್, ಬಾಂಗ್ಲಾದೇಶದಲ್ಲಾದಂತಹ ಮಾನ್ಸೂನ್ ರೆವಲ್ಯೂಷನ್, ಜೂಲೈ ಚಾರ್ಟರ್, ತದನಂತರದಲ್ಲಿ BNP ಪಕ್ಷ, ಬಾಂಗ್ಲಾ ಮತ್ತು ಭಾರತದ ನಡುವೆ ಕಂಡು ಬರ್ತಕ್ಕಂತಹ ತೀಸ್ತಾ, ರಂಗೀತ್ ನದಿ, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಓಕೆ, ಇದಲ್ಲ, ಇದು ಬರಲ್ಲ. ವಯಸ್ಸಿನ ಆಧಾರದ ಮೇಲೆ ಸೋಷಿಯಲ್ ಮೀಡಿಯಾ ಬ್ಯಾನ್, ಎಸ್ ಇದು ಇಂಪಾರ್ಟೆಂಟ್ ಸರ್. ಬಟ್ ಇದು ನೋಡಿ, ಇದು ಒನ್ ಲೈನ್ ಇನ್ಫಾರ್ಮೇಷನ್ನು. ಇತ್ತೀಚೆಗೆ ಯಾವ ದೇಶದಲ್ಲಿ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗಿದೆ. ಇದು ಒನ್ ಲೈನರ್, ಇದ್ರ ಬಗ್ಗೆ PhD ಮಾಡಬಾರ್ದು ನೀವು. PhD ಮಾಡಿದೆ ಅಂದರೆ ನಿನಗೆ ಇಲ್ಲೇ ಧಾರವಾಡ ಇಲ್ಲ ಬೆಂಗಳೂರಲ್ಲೇ ನಿನಗೆ ಫಿಕ್ಸ್, ನೀನು ಅಪಾಯಿಂಟ್ ಆಗಲ್ಲ. ಮತ್ತೆ 3 ಮರಿಗಳಿಗೆ ಜನ್ಮ ನೀಡಿದ ನಮೀಬಿಯಾ ಚೀತಾ ಭಾರತಕ್ಕೆ ಬಂದಿದೆ ಅಂದರೆ ಇವನು ಜನ್ಮ ನೀಡ್ತಕ್ಕಂಥದ್ದು. ಸೊ ನನಗಿಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್, ಚೀತಾಗಳ ಬಗ್ಗೆ ಇನ್ಫಾರ್ಮೇಷನ್. IBCA, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್, ಇದೆ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ಸೊ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚೀತಾ ಕಂಡು ಬರ್ತಾ ಇದೆ. ಓಕೆ, ಒಟ್ಟು ಸಂಖ್ಯೆ 38ಕ್ಕೆ ಏರಿದೆ. ಗಾಮಿನಿ ಅಂತ ಇಟ್ಟಿದ್ದಾರೆ, ಒನ್ಲೈನ್ ಇನ್ಫಾರ್ಮೇಷನ್. ಓಕೆ, ಅಲಹಾಬಾದ್ ಹೈಕೋರ್ಟ್ ಪೈಜಾಮ ತೀರ್ಪು ರದ್ದುಗೊಳಿಸಿದ ಸುಪ್ರೀಂ, ಬರಲ್ಲ. ನಂತರದಲ್ಲಿ ಇರಾನ್ ಗುರಿಯಾಗಿಸಿ ಅಮೇರಿಕ ವಾಯುದಾಳಿ. ಸರ್, ಅವರು ಯಾವಾಗಲೂ ಗುದ್ದಾಡ್ತಿರ್ತಾರೆ, ಓಕೆನಾ, ಗುದ್ದಾಡ್ತಿರ್ತಾರೆ. ಬಟ್ ನಾನು ಪ್ರತಿ ಹೇಳ್ತೀನಿ, ಇರಾನ್ನಲ್ಲಿ ಕಂಡು ಬರ್ತಕ್ಕಂತಹ ಜಾಗ್ರೋಸ್ ಪರ್ವತಗಳ ಎಕ್ಸಾಮ್ಸ್ ಇಂಪಾರ್ಟೆಂಟು. ಇರಾನ್, ಚಹಬರ್ ಬಂದರು, ಗಲ್ಫ್ ಆಫ್ ಹರ್ಮೂಜ್, ಪರ್ಷಿಯನ್ ಗಲ್ಫ್, ಕ್ಯಾಸ್ಪಿಯನ್ ಸಿ. See the Iran from geographical perspective, not from political perspective or geopolitical perspective. No. ಇಮಾಂತ್, ಅಸ್ಸಾಂನ ಜಿನ್ನಾ ಗೊಗೈಕಿಡಿ, ಬೇಡ, ಎಕ್ಸಾಮ್ಸ್ಗೆ ಬರಲ್ಲ. 13 ಶಾಸಕರ ವಿದೇಶಿ ಪ್ರವಾಸ, ಬರಲ್ಲ. ಇಂದು ರಾಜ್ಯ BJP ಕಾರ್ಯಕಾರಿಣಿ, ಬರಲ್ಲ. ಇದು ಬರಲ್ಲ. ರೈತನ ಮದುವೆಗೆ ಆಗುವ ವಧುವಿಗೆ ವಿಶೇಷ ಭತ್ಯೆ ಕೊಡಿ. ನಾನು ಪ್ರತಿಯವರು ಹೇಳ್ತಿರ್ತೀನಿ, ಇವತ್ತು ನಾವು ರೈತರ ಮಕ್ಕಳು ಅಂತಕ್ಕಂಥದ್ದು ಕ್ಲಿಷೆ ಆಗ್ಬಿಟ್ಟಿದೆ. ನಾನು ರೈತರ ಮಗ, ನನ್ನ ಮುಂದಿನ ಜನ್ಮ ಏನಾದ್ರು ರೈತರ ಮಗನಾಗಿ ಹುಟ್ಟೋಕ್ಕೆ ನನಗೆ ಆಸೆ ಇಲ್ಲ. ಏನಕ್ಕೆ ಅಂತಂದರೆ ರೈತರ ಬದುಕು ಕಣ್ಣೀರಲ್ಲೇ ಹುಟ್ಟಿ ಕಣ್ಣೀರಲ್ಲೇ ಕೊನೆಗೊಳ್ತಕ್ಕಂಥದ್ದು, ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯ್ತಕ್ಕಂಥದ್ದು. ರೈತನ ಮಗ ಅಂತ ಹೇಳೋದು ಭಾಳ ಈಜಿ ಸರ್, ಆದರೆ ರೈತನ ಮಗ ಆಗೋದು ಭಾಳ ಕಷ್ಟ. ಸಾಲ ಹೊಲ ಮಾರ್ಕೊಂಡು ಮನೆ ಮಾರ್ಕೊಂಡು ಈ ಬೆಂಗಳೂರಲ್ಲಿ ಬರ್ತಾರಲ್ಲ ಈ ವಲಸೆ ಕಾರ್ಮಿಕರು, ಅವರೆಲ್ಲ ಯಾರವರು? ರೈತರವರು, ಗೊತ್ತಾಯ್ತಾ? ಹೈದರಾಬಾದ್ ಕರ್ನಾಟಕದವರು. ಉತ್ತರ ಕರ್ನಾಟಕ ಅಲ್ಲಪ್ಪ, ಉತ್ತರ ಕರ್ನಾಟಕ ಅಂದರೆ ಸಮೃದ್ಧವಾದ ಬಾಗಲಕೋಟೆ, ಬೆಳಗಾವಿ ಬರ್ತವೆ. ಅಲ್ಲಿ ಚೆನ್ನಾಗಿ ರೈತರು ಕಂಪೇರಿಟಿವ್ಲಿ ಚೆನ್ನಾಗಿದ್ದಾರೆ, ಅಲ್ಲೂ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಈ ಹೈದರಾಬಾದ್ ಕರ್ನಾಟಕದಿಂದ ಗುಳೆ ಬರ್ತಾರಲ್ಲ, ಅವರೆಲ್ಲ ಕೃಷಿಯಲ್ಲಿ ಲಾಸ್ ಮಾಡ್ಕೊಂಡವ್ರೆ, ಗೊತ್ತಾಯ್ತಾ? ಸೊ ಅದಕ್ಕೆ ಕೊಡಬೇಕ್ರಿ. ನೋಡಿ, ಯಾರ್ಯಾರು ನಾನು ರೈತರ ಮಗ ಅಂತ ಹೇಳ್ಕೊಳ್ತಾರಲ್ಲ, ಅವ್ರು ತಮ್ಮ ಮಗಳನ್ನ ರೈತನಿಗೆ ಕೊಡಲ್ಲ. ಯಾರಾದರೂ ಕೊಟ್ಟಿದ್ರೆ ಒಂದು ಉದಾಹರಣೆ ತೋರಿಸಿ, ಅವ್ರಿಗೆ ನಾನು ಹೋಗಿ 1 ಲಕ್ಷ ಅವಾರ್ಡ್ ಕೊಟ್ಟು ಬರ್ತೀನಿ. ಓಕೆ, ಎಸ್. ಕನಸು ಮುಟ್ಟಲು ಬಡತನ, ಮದುವೆ, ಸಂಕಷ್ಟ ಅಡ್ಡಿ ಆಗಲಿಲ್ಲ. ಹೌದು, ಕಳೆದ ಒಂದು ಪಿಳೆನವ ನನಗೆ UPSC ಕ್ಲಿಯರ್ ಮಾಡಿದಾಗ ಐ ವಾಸ್ ವರ್ಕಿಂಗ್ ಆ್ಯಸ್ ಸಬ್ ಇನ್ಸ್ಪೆಕ್ಟರ್, ಮ್ಯಾರಿಡ್, ಹ್ಯಾವಿಂಗ್ ಎ 1 ಡಾಟರ್, ಎಲ್ಲ ಇತ್ತು. ಐ ಆಮ್ ದಿ ಸೋಲ್ ಬ್ಲಡ್ ವಿನ್ನರ್ ಆಫ್ ಮೈ ಫ್ಯಾಮಿಲಿ. ಏನಾಯಿತು? ಏನು ನನಗೆ ತೊಂದರೆ ಆಗಲಿಲ್ಲ. ಏನಕ್ಕೆ ಅಂತಂದರೆ ಫರ್ಮ್, ಐ ಆಮ್ ವೆರಿ ಫರ್ಮ್.
ಬಂತು ನೋಡಪ್ಪ ಈಗ. AI ಜಾಲ ವಿಸ್ತರಣೆಗೆ ಭಾರತ ಅಮೇರಿಕ ಕನೆಕ್ಟ್. ಎಸ್, ಇಂಪಾರ್ಟೆಂಟ್. ಓಕೆ ಸರ್, ಪ್ರತಿ ಒಂದು ಸಮ್ಮೇಳನದಲ್ಲಿ ಕೆಲವೊಂದು ಇಂಪಾರ್ಟೆಂಟು ವರ್ಡ್ಸ್ ಬರ್ತಾವೆ. ನಾನು ಮೊದಲೇ ಹೇಳಿದ್ದೀನಿ, ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್. ಇದು ಇಂಥ ವರ್ಡನ್ನು ಬರೆದಿಟ್ಕೊಳ್ಳಿ. ನೀವು SL ಹಾಕಿ, PSSL. ಸರ್ ಇಂಗ್ಲೀಷಲ್ಲಿ ಆಗ್ಬೋದು ಸರ್, ಇಂಗ್ಲೀಷಲ್ಲಿ ಬಳಸ್ಬಾರ್ದು ಅಂತ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ನಿನಗೆ ಹೇಳಿದ್ರಾ ಬಂದು? ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಇಲ್ಲ. ಸೊ ಇವ್ರು ಏನು ಹೇಳಿದ್ದಾರೆ? ಡೈಲಾಗ್ ಟು ಡೆಲಿವರಿ. ಆಕ್ರಿಂದ ಡೈಲಾಗ್ಸ್ ಹೇಳಬೇಕು ನೀವು. ಡೈಲಾಗ್ಸ್ ಹೇಳಿದಾಗ ಇವೆಲ್ಲ ಖುಷಿಯಾತನ. ಒಂದು ಶಿವರಾಜ್ ಕುಮಾರ್ ಡೈಲಾಗ್ ಇದೆ, ನೀನು ಎಷ್ಟು ಜನನ ಗನ್ನಲ್ಲಿ ಹೊಡೆದಿದ್ದೀವ, ನಾನು ಅದಕ್ಕಿಂತ ಜಾಸ್ತಿ ಜನ ಕಣ್ಣಲ್ಲೇ ಹೊಡೆದಿದ್ದೀನಿ ಅಂತ ಹೇಳ್ತಾರೆ. ಓಕೆ, ಸೊ ಅಂತಹ ಡೈಲಾಗ್ಸು ಇರಬೇಕು. ಇದು ಟೆಕ್ನಿಕ್. ಇದನ್ನು ಯಾರು ಹೇಳಲ್ಲ, ನಾನು ಬರೆದಿದ್ದೀನಿ, ಮೇನ್ಸ್ ಬರೆದಿದ್ದಕ್ಕೆ ನನಗೆ ಗೊತ್ತು, ಇಂಥ ಡೈಲಾಗ್ಸ್ ಹಾಕಿದ್ರೆ ಮಾರ್ಕ್ಸ್ ಬರ್ತಾವಂತ. ಆದರೆ ಡೈಲಾಗ್ಸ್ ಶುಡ್ ಬಿ ಎಕ್ಸಾಮ್ ಓರಿಯೆಂಟೆಡ್. ನೀವು ಫಿಲಮ್ ಡೈಲಾಗ್ ಹೋಗಿ ಹಾಕಿದ್ದೀರಾ? ನೋ, ಡೈಲಾಗ್ ಟು ಡೆಲಿವರಿ, ಅಪ್ರಹೆನ್ಷನ್ಸ್ ಟು ಆ್ಯಕ್ಷನ್ಸ್, ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್, ಡಿಬೇಟ್, ಡಿಸ್ಕಷನ್, ಡೆಲಿಬರೇಷನ್. 3D ಅಂತ ಮೋದಿಯವರು ಹೇಳ್ತಾರೆ. ಭಾರತದಷ್ಟಂತ ಏನಪ್ಪ 3D ಏನಂತೆ? ಡೆಮೋಗ್ರಫಿ, ಡೆಮೋಕ್ರಸಿ, ಡಿಮ್ಯಾಂಡ್, 3D. ಓಕೆ ಸರ್, ಇದನ್ನು ಓದ್ಕೊಳ್ಳಿ. ಏನಿದು ಕನೆಕ್ಟ್ ಯೋಜನೆ? ಇದು ಎಕ್ಸಾಮ್ಸ್ಗೆ. ಇಂಡಿಯಾ ಅಮೆರಿಕ ಕನೆಕ್ಟ್ ಉಪಕ್ರಮವು ಗೂಗಲ್ ಘೋಷಿಸುವ ಒಂದು ಜಾಗತಿಕ ಡಿಜಿಟಲ್ ಮೂಲಸೌಕರ್ಯ ಕಾರ್ಯಕ್ರಮ ಆಗಿರುತ್ತೆ. ಓಕೆ, ನೆಕ್ಸ್ಟು ಸರ್, ಇದು ಎಕ್ಸಾಮ್ಸ್ ಇಂಪಾರ್ಟೆಂಟ್. ಇದು HYT ಲಾಸ್ಟ್. ಇದನ್ನು 360 ಡಿಗ್ರಿಯಲ್ಲಿ ಓದ್ಕೊಳ್ಳಿ. ನೋಡಿ, ಇಷ್ಟೊತ್ತು ಹೇಳಿದ್ರು ಸಹ ಒಂದೇ ಒಂದು ಅಂಶ 360 ಡಿಗ್ರಿ ಆ್ಯಂಗಲಿಂದ ಓದ್ಕೊಳ್ಳಿ ಅಂತ ಹೇಳಿದೆ. ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ವಾಟ್ ಎಕ್ಸಾಮ್ಸ್. ಓಕೆ, ಇದು ಬರಲ್ಲ ಎಕ್ಸಾಮ್ಸಿಗೆ. ನೂತನ AI ಬೆಳವಣಿಗೆಗಳು ಓದ್ಕೊಳ್ಳಿ, ಇಂಪಾರ್ಟೆಂಟ್. ಇದನ್ನು 360 ಡಿಗ್ರಿಲಿ ಓದ್ಕೊಳ್ಳಿ ಅಂದಲ್ಲಪ್ಪ, ಇದೊಂದು ನೋಡಿ ನನಗೆ ಇಂಪಾರ್ಟೆಂಟ್ ಅನಿಸಿತು. ಓಕೆ, ನೆಕ್ಸ್ಟ್ ಹೋಗೋಣ. ಕಲ್ಲು ಕರಗುವ ಸಮಯ, ಇದು ಬೇಡ. ಡಾಲರ್ ಎದುರು ರೂಪಾಯಿ ಮೌಲ್ಯ ಏರಿಕೆ, ಎಕ್ಸಾಮ್ಸ್ ಇಂಪಾರ್ಟೆಂಟು. ಒಂದು ಬರೀ ಕಾನ್ಸೆಪ್ಟ್ ಇದು ತಿಳ್ಕೊಂಡ್ರೆ ಮುಗಿದೋಯ್ತು. ಈಗ ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ರೂಪಾಯಿ ಅಪಮೌಲ್ಯದಿಂದ ನಮಗೊಂದು ಲಾಭ ಆಗುತ್ತೆ. ಏನು ಲಾಭ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಭಾಳಷ್ಟು ಜನ ಇಂಥವಕ್ಕೆಲ್ಲ ಆನ್ಸರ್ ಮಾಡಲ್ಲ ಅವರು. ಓಕೆ, ಇಂಥವಕ್ಕೆಲ್ಲ ಆನ್ಸರ್ಸು ಮಾಡಲ್ಲ. ಪಾಸ್ಪೋರ್ಟ್ ಇಲ್ಲ, ಭಾರತಕ್ಕೆ ಬರಲಾಗುತ್ತಿಲ್ಲ, ಅದಕ್ಕೆ ಮಲ್ಯದ ನಮಗೆ ಎಕ್ಸಾಮ್ಸ್ಗೆ ಬರಲ್ಲ. ಬ್ಯಾಂಕ್, ಮೆಟಲ್, FMCG ಷೇರುಗಳು ಜಂಪ್. FMCG ಅಂದರೆ ಏನು ನೋಡ್ಕೊಳ್ಳಿ, ಇದು ಒನ್ಲೈನ್ ಇನ್ಫಾರ್ಮೇಷನ್. 2035 ವೇಳೆಗೆ ಚಿಲ್ಲರೆ ಮಾರುಕಟ್ಟೆ ಗಾತ್ರ ಡಬಲ್. ಚಿಲ್ಲರೆ ಮಾರುಕಟ್ಟೆ ವೆರಿ ಇಂಪಾರ್ಟೆಂಟ್. ಓಕೆ, ನಮಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮೊನ್ನೆ ಬೇಸ್ ಇಯರ್ ಚೇಂಜ್ ಮಾಡಿದ್ದೀವಿ, ಇದು ಭಾಳ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಬಂತು ಸಿನಿಮಾ, ಬೇಡ. ಇದು ಮಸಾಲ ಅಂತಾರೆ ಇದನ್ನು. ಮಸಾಲ ನಾಲಿಗೆಗೆ ರುಚಿ, ಹೊಟ್ಟೆಗೆ ರುಚಿ ಅಲ್ಲ. ಮಸಾಲ ನ್ಯೂಸ್ನ ಓದಬೇಡಿ. ಈ ಒಬ್ಬ ಹಾರ್ದಿಕ್ ಪಾಂಡ್ಯ ಏರ್ನ ಚೇಂಜ್ ಮಾಡ್ಕೊಂಡಿದ್ದಾನೆ. ಅವ್ರು ಏನು ಮಾಡಿದ್ರು ನ್ಯೂಸು. ಅವ್ರನ್ನ ಬೆಳೆಸ್ತಕ್ಕಂಥವ್ರು ಯಾರು? ನಾವೇ ನೋಡ್ತಾ ಇದ್ವಲ್ಲ ಕ್ರಿಕೆಟ್. ನಾವು ನೋಡಿದ್ರೆ ತಾನು ಅವ್ರು ಬೆಳೆಯೋಕ್ಕಾಗೋದು. ನೋಡೋದು ತಪ್ಪು ಅಂತಲ್ಲ, ಬಟ್ ನಮ್ಮ ಜೀವನ ಫಸ್ಟು ಇದು ಮಾಡ್ಕೋಬೇಕು. ನಾನು PUCಯಲ್ಲಿ ಕ್ರಿಕೆಟ್ ಹುಚ್ಚುತನ ಇತ್ತು. ಟೆಸ್ಟ್ ಮ್ಯಾಚ್ ನೋಡ್ತಾ ಇದ್ದೆ ರೀ, ಟೆಸ್ಟ್ ಮ್ಯಾಚ್ ಲೈವಲ್ಲ, ಹಳೆವು ನೋಡ್ತಾ ಇದ್ದೆ. ಯಾವಾಗ PUC ಫೇಲ್ ಆದಲ್ಲ ಅವತ್ತು ಡಿಸೈಡ್ ಮಾಡಿದೆ, ಈ ನೆಕ್ಸ್ಟು ನಾನು ಉದ್ಧಾರ ಆಗೋವರೆಗೂ ಕ್ರಿಕೆಟ್ ಕಡೆ ತಲೆನೇ ಹಾಕ್ಬಾರ್ದಂತೆ. ಕನಿಷ್ಠ 5 ವರ್ಷ ನಾನು ಬ್ಯಾಟ್ ಮುಟ್ಟಿಲ್ಲ. 5 ವರ್ಷ. PUC ಫೇಲ್ ಆಗಿದ್ದೆ 2018ರಲ್ಲಿ. 2021ರಲ್ಲಿ ನಾನು ಗೌರ್ಮೆಂಟ್ ಜಾಬ್ಗೆ ರಿಸೈನ್ ಮಾಡ್ತೀನಿ. ಥಿಂಕ್ ಮಾಡಿ, ದಿಸ್ ಈಸ್ ಮೈ ಕಮಿಟ್ಮೆಂಟ್ ಆ್ಯಂಡ್ ಡೆಡಿಕೇಶನ್. ಕೆನರಾ ಬ್ಯಾಂಕಲ್ಲಿ ಸೆಲೆಕ್ಷನ್ ಆಗಿತ್ತು IBPS ಎಕ್ಸಾಮ್. ಓಕೆ, ಡಚ್ಚರೆದರು ತಿಣುಕಾಡಿದ ಭಾರತ, ಇದು ಎಕ್ಸಾಮ್ಸಿಗೆ ಬರಲ್ಲ. ಎಕ್ಸಾಮ್ಸ್ಗೆ ಏನು ಬರುತ್ತೆ? T20 ವರ್ಲ್ಡ್ ಕಪ್ ಬರುತ್ತೆ. ಫೈನಲ್ ಮ್ಯಾಚ್ ಆಗುತ್ತಲ್ಲ, ಅವತ್ತು ಒಂದು ದಿವಸ ಕುಂತ್ಕೊಂಡು ನೋಡೋಣ. ಇವೆಲ್ಲ ಮ್ಯಾಚ್ಗಳು ಬರಲ್ಲ. ಓಕೆ, ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಓಕೆ, ರಣಜಿ ಟ್ರೋಫಿ ಲಾಸ್ಟ್ ಯಾರು ಗೆಲ್ತಾರೆ ಅದ್ರ ಬಗ್ಗೆ ನೋಡೋಣ. ಓಕೆ, ಇದು ಬರಲ್ಲ. ಓಕೆ, ಇಷ್ಟೇ ನೋಡಪ್ಪ. ನ್ಯೂಸ್ ಪೇಪರ್ನ ಓದೋದು ಹೇಗೆ, ಏನು ಬಿಡಬೇಕು ಏನು ಬಿಡಬಾರ್ದು ಅಂತೇಳಿ ಇದು ಎಕ್ಸಾಮ್ಸು. ನಾನು ಒಂದೇ ಟಾಪಿಕ್ನ ಇಂಪಾರ್ಟೆಂಟ್ 360 ಡಿಗ್ರಿಯಲ್ಲಿ ಹೇಳಿದ್ದು. ರಿಮೈನಿಂಗ್ ಎಲ್ಲ ನ್ಯೂಸು. ಓಕೆ, ಎಸ್, ನಿಮಗೇನಾದರೂ ಬೇರೆ
ಇದ್ದರೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ನಿಮ್ಮ ಅನುಭವಗಳನ್ನು ಅಥವಾ ಏನಾದರೂ ನಿಮಗೆ ಹಂಚ್ಕೋಬೇಕಂತಿದ್ರೆ ಕಾಮೆಂಟ್ ಸೆಕ್ಷನ್ ಹಂಚ್ಕೊಳ್ಳಿ. ಓಕೆ, ವಿ ಆರ್ ಆಲ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.